ದೊಡ್ಡ ದೊಡ್ಡ ಶ್ರೀಮಂತರ ಕುಟುಂಬದಲ್ಲಿ ಒಂದು ಸಂಸ್ಕೃತಿ ಇದೆ ನಮ್ಮಲ್ಲಿ. ಅವ್ರಿಗೆ ನಾನು ಹೋಲಿಕೆ ಮಾಡಬಾರ್ದು. ಬರೀ ಬುರುಡೆ ಬಿಟ್ಕೊಂಡು ಬೂಟಾಟಿಕೆ ಎಷ್ಟು ದಿವಸ ಮಾಡ್ತೀರಿ? ಜನ ಕೊಟ್ಟವ್ರು 135 ಸೀಟು, ಧೈರ್ಯವಾಗಿ ಮಾಡಿ. ಅಶೋಷಿತ ವರ್ಗಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು? ಹಿಡ್ಕೊಂಡಿರೋದು ಯಾರು ನಿಮ್ಮನ್ನ? 3,80,000 ಕೋಟಿ ಬಜೆಟ್ಟು ತೋರಿಸ್ತೀನಿ ಏನು ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಕೊಡ್ರಪ್ಪ. ಅದು ಏನು ಕೊಡಬೇಕು ಶೋಷಿತ ವರ್ಗಕ್ಕೆ? ನಿಮ್ಮ ಪರವಾಗಿ ನಾವು ನಿಲ್ತೀವಿ. ಸ್ವಲ್ಪ ಹೊಡೆಯೋದು ನಿಲ್ಲಿಸಿ, ಕಮಿಷನ್ ಹೊಡೆಯೋದು ನಿಲ್ಲಿಸಿ. ಇದು ವಿಧಾನಸಭೆಯಲ್ಲಿ ಮಾತಾಡಬೇಕು. ಇದು ನಿಮ್ಮ ಮುಂದೆ ಟ್ರೈನಿಂಗ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಮಾತಾಡೋಕ್ಕೆಲ್ಲ ಹಾಂ ನಾನಲ್ಲ, ಅವ್ರು ಮಾಡಕ್ಕೆ ಹೊರಟಿರೋದು. ಅದನ್ನೇ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದು ನಾನು. ಯಾಕೆ ಮಂಡ್ಯದಲ್ಲಿ ಈ ಮಟ್ಟಕ್ಕೆ ಪ್ರಾರಂಭ ಆಗಿದೆ? ಅಷ್ಟೊಂದು ಕೇಸರಿ ಶಾಲ್ ಕಾಣ್ತಾವಲ್ಲ ನಮ್ಮ ಯುವಕರ ಹೆಗಲ ಮೇಲೆ. ಅಪ್ಪ, ನಿಮ್ಮ ತಪ್ಪುಗಳು ಕಂಡ್ರಪ್ಪ ಕಾರಣ. ಮಂಡ್ಯ ಜಿಲ್ಲೆನ ಇನ್ನೊಂದು ಕರಾವಳಿ ಮಾಡೋಕ್ಕೆ ಹೊರಟಿರೋರು ನೀವುಗಳು. ಜನ ಅಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಜನ, ಮುಗ್ಧ ಜನ ಅವರು. ಗೊತ್ತಿದೆ ನನಗೂ. ನಾನು ಹಳ್ಳಿ ಸುತ್ತಿದ್ದೀನಿ ಮಂಡ್ಯದಲ್ಲಿ. ಲಾಠಿ ಏಟ್ ಕೊಟ್ರಲ್ಲಪ್ಪ ನಿನ್ನೆ ಸಿದ್ದರಾಮಯ್ಯವ್ರು. ಕೇಳ್ತೀನಿ, ಆಯ್ತಪ್ಪ, ಇಲ್ಲೆಲ್ಲೋ ಯಾರೋ ಕಲ್ಲು ಹೊಡೆದ್ರು, ಪೊಲೀಸ್ನವ್ರು ಹೊಡೆದ್ಬಿಟ್ರು, ಲಾಠಿ ಹೊಡೆದ್ರಿ. ಅಲ್ಲೆಲ್ಲೋ ನೀವು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಆ ಹುಬ್ಬಳ್ಳಿ ಒಳಗೆ ಮಾದಾಯಿ ನೀರಿನ ವಿಷಯದಲ್ಲಿ ಹೋರಾಟ ಮಾಡ್ತಿದ್ದಾರಲ್ಲ ರೈತರು, ಊರು ಖಾಲಿ ಮಾಡಿಸ್ಬಿಟ್ರೆ ಹೊಡೆದು ಆ ಹೆಣ್ಮಕ್ಳಿಗೆಲ್ಲ. ಇದು ನಿಮ್ಮ ಸಂಸ್ಕೃತಿ. ಇದು ಮಾಡೇ ಇವತ್ತು ಬಿ ಜೆ ಪಿನ ಬೆಳೆಸ್ತಿರೋರು ನೀವು, ನಾವಲ್ಲ. ಇರಲಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಮೊನ್ನೆ ದಿನ ಲಾಠಿ ಚಾರ್ಜ್ನ ಅವಶ್ಯಕತೆ ಇರಲಿಲ್ಲ. ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿಗೆ ನಾನು ಎಷ್ಟು ಬಾರಿ ಫೋನ್ ಮಾಡಿದ್ದೇನೆ. ನಾನು ಅವತ್ತು ಹೋಗಲಿಲ್ಲ. ನಾನು ಆ ಸ್ಪಾಟ್ಗೆ ಹೋಗಲಿಲ್ಲ. ಅವತ್ತು ಅಶೋಕ್ ಹೋದರು, ನಾನು ಅವತ್ತು ಹೋಗಲಿಲ್ಲ. ನಾನು ಅಧಿಕಾರಿಗೆ 5 ಬಾರಿ ಹೇಳಿದೆ.